ಆಗ ಶ್ರೀ ಕೃಷ್ಣನ ನಗರವು ನಿಜವಾಗಿಯೂ ಅಸ್ತಿತ್ವದಲ್ಲಿತ್ತ? ಹಾಗಿದ್ರೆ ಇದೆಲ್ಲ ಕಟ್ಟುಕತೆ ಅಲ್ವಾ? ಶ್ರೀ ಕೃಷ್ಣನ ನಗರವು ನಿಜವಾಗಿಯೂ ಸಮುದ್ರದಡಿಯಲ್ಲಿ ಇದೆಯಾ? ಇದು ಯಾವುದೋ ಕಲ್ಪನೆ ಅಲ್ಲ, ಇದು ಮಹಾಭಾರತದ ಪುಟಗಳಿಂದ ಬಂದ ಸತ್ಯವಿರಬಹುದೇನೋ. ಸಮುದ್ರದಡಿಯಲ್ಲಿ ಪತ್ತೆಯಾಗಿರುವ ಪ್ರಾಚೀನ ಶಿಲೆಗಳ ಜೊತೆಗೆ ಮಹಾಭಾರತದಲ್ಲಿ ವಿವರವಾದ ಶ್ರೀಕೃಷ್ಣನ ರಾಜಧಾನಿಯಾದ ದ್ವಾರಕ ನಗರವು ಈವರೆಗೆ ಕೇವಲ ಪೌರಾಣಿಕ ಕಥೆ ಎಂದುಕೊಂಡಿತ್ತು. ಇವತ್ತು ವಿಜ್ಞಾನಿಗಳು ಹೇಳುತ್ತಿರುವುದು ನಮಗೆ ನಿಮಗೆ ನಂಬಲಾಗದ ಸಂಗತಿಗಳನ್ನು ತಂದುಕೊಡುತ್ತಿದ್ದಾವೆ. ಶ್ರೀಕೃಷ್ಣನ ನಗರವು ನಿಜವಾಗಿಯೂ ಅಸ್ತಿತ್ವದಲ್ಲಿತ್ತು ಎಂದಾದರೆ ಇದನ್ನು ಯಾರು ನಾಶ ಮಾಡಿದರು? ಯಾಕೆ ಈ ವಿಷಯವನ್ನು ಲುಪ್ತವಾಗಿ ಇಡಲಾಗಿದೆ? ಈ ವಿಡಿಯೋ ನೋಡಿ, ಸತ್ಯವು ನಿಮ್ಮನ್ನು ಬೆಚ್ಚಿ ಬೀಳಿಸುತ್ತದೆ. ಮಹಾಭಾರತದ ಪ್ರಕಾರ ದ್ವಾರಕ ಶ್ರೀಕೃಷ್ಣನ ರಾಜಧಾನಿಯಾಗಿತ್ತು. ಮಹಾಸಮುದ್ರದ ಪಕ್ಕದಲ್ಲೇ ನಿರ್ಮಿಸಿದ ಈ ನಗರವನ್ನು ವಿಶ್ವಕರ್ಮನು ತಾನು ಸ್ವತಃ ನಿರ್ಮಿಸಿದನೆಂದು ಪುರಾಣಗಳು ಹೇಳುತ್ತವೆ. ಇದರಲ್ಲಿ ಶಕ್ತಿಶಾಲಿ ಕೋಟೆಗಳು, ಚಿನ್ನದ ಅರಮನೆಗಳು ಮತ್ತು ಸಮುದ್ರದ ಮೇಲೆಯೇ ಚಲಿಸುವ ಸೇತುವೆಗಳು ಇದೆ ಎಂಬ ವರ್ಣನೆ ಇದೆ. ಮಹಾಭಾರತದ ಯುದ್ಧದ ನಂತರ ಕೃಷ್ಣನು ತನ್ನ ಲೀಲೆಯನ್ನು ಮುಗಿಸಿ ಈ ಲೋಕವನ್ನು ತ್ಯಜಿಸಿದ ಮೇಲೆ ಸಮುದ್ರವು ಆ ನಗರವನ್ನು ತನ್ನೊಳಗೆ ಸೆಳೆದು ಹಾಕಿಕೊಂಡಿದೆ ಎಂದು ಪುರಾಣಗಳು ವಿವರಿಸುತ್ತದೆ. 2001ರಲ್ಲಿ ಭಾರತೀಯ ರಾಷ್ಟ್ರೀಯ ಸಮುದ್ರ ತಜ್ಞರು ಈ ವಿಷಯ ಕುರಿತು ಈ ಸಂಸ್ಥೆಯಲ್ಲಿ ವಿಶಿಷ್ಟ ಶಿಲಾ ರಚನೆಗಳನ್ನು ಪತ್ತೆ ಹಚ್ಚಿತು. ಸುಮಾರು 40 ಮೀಟರ್ ಆಳದ ಶ್ರೇಣಿಬದ್ಧವಾದ ಕಟ್ಟಡ ಮಾದರಿಗಳು, ನದಿಯಾದಿಗಳು, ತಳಾದಿಗಳು ಮತ್ತು ಮನುಷ್ಯನ ಚಟುವಟಿಕೆ ಸಂಬಂಧಿಸಿದ ದಾಖಲೆಗಳು ಕಂಡುಬಂದವು. ಈ ದ್ವಾರಕಾ ನಗರದ ಶಿಲಾಕಳಜಗಳನ್ನು ಕಾರ್ಬನ್ ಡಿಟೆಕ್ಟಿಂಗ್ ಮಾಡಿದಾಗ ಇವು ಸುಮಾರು 9,000ಗಳಷ್ಟು ಹಳೆಯ ವಸ್ತುಗಳು ಎಂದು ತೋರಿತು. ಇದು ಭಾರತದಲ್ಲಿ ಈವರೆಗೆ ಪತ್ತೆಯಾಗಿರುವ ಅತ್ಯಂತ ಹಳೆಯ ನಾಗರಿಕತೆ ಪೈಕಿ ಒಂದಾಗಿರಬಹುದು. ಈ ಪತ್ತೆ ಮಹಾಭಾರತದಲ್ಲಿ ವಿವರವಾದ ದ್ವಾರಕಾ ನಗರವೋ ಇಲ್ಲವೋ ಎಂಬುದು ನೇರವಾಗಿ ಹೊಂದಿಕೆಯಾಗುವ ಸಾಧ್ಯತೆ ಇದೆ ಎಂಬುದನ್ನು ಹಲವಾರು ಒಪ್ಪಿಕೊಳ್ಳುತ್ತಾರೆ. ಈ ರೀತಿಯ ವಿವಾದಗಳು ಮತ್ತು ಪ್ರಶ್ನೆಗಳು ಖಂಡಿತ ಬರುತ್ತವೆ, ಆದರೆ ಇವುಗಳ ಸತ್ಯತೆಯಲ್ಲಿ ಎಲ್ಲರೂ ಒಪ್ಪಿಗೆ ನೀಡಲ್ಲ. ಕೆಲವು ಪಾಶ್ಚಾತ್ಯ ಪುರಾತಜ್ಞರು ಈ ವಸ್ತುಗಳನ್ನು ಮತ್ತು ಈ ಪತ್ತೆಗಳನ್ನು ಪ್ರಾಕೃತಿಕ ಶಿಲಾ ರಚನೆ ಎನ್ನುತ್ತಿದ್ದಾರೆ. ಇನ್ನೂ ಕೆಲವು ಭಾರತೀಯ ಇತಿಹಾಸಕಾರರು ಪೌರಾಣಿಕ ಕಥೆಗಳಿಗೆ ಆಧಾರವಾಗಿ ವಿಜ್ಞಾನವನ್ನು ಬಳಸಿರುವುದು ಎಂದು ಮಾಹಿತಿ ನೀಡಿದ್ದಾರೆ. ಆದರೆ ಸ್ಮಾರ್ಟ್ ಸ್ಯಾಟಲೈಟ್ ಇಮೇಜಸ್, ಸಮುದ್ರದಡಿಯಲ್ಲಿ ತೆಗೆದ ಚಿತ್ರಗಳು ಮತ್ತು ಸ್ಫೋಟಿಕ ಸಾಮಗ್ರಿಗಳು ಇದನ್ನು ಉಲ್ಟಾ ಸತ್ಯದತ್ತ ಇಣುಕು ನೀಡಬೇಕೆಂದಾಗಿ ಹೇಳುತ್ತಿದ್ದಾರೆ. ಈ ಪತ್ತೆಗೆ ಜಾಗತಿಕ ಮಾಧ್ಯಮಗಳು ವ್ಯಾಪಕ ಗಮನ ಬಂದಿದೆ. ಹಿಸ್ಟ್ರಿ ಚಾನೆಲ್, BBC ಮುಂತಾದವು ಕೂಡ ಈ ವಿಷಯದ ಮೇಲೆ ಡಾಕ್ಯುಮೆಂಟರಿಗಳನ್ನು ಬಿಡುಗಡೆ ಮಾಡಿವೆ. ದ್ವಾರಕಾ ನಗರವು ಈಗ ಕೇವಲ ಪಂಡಿತರು ಇಂಡಿಯನ್ ಅಟ್ಲಾಂಟಿಕ್ ಎಂತೋ ಅಪಮಾನ ನೀಡುತ್ತಿದ್ದಾರೆ. ನಿಮಗೆ ಈ ವಿಷಯದ ಕುರಿತು ದ್ವಾರಕಾ ನಗರವು ನಿಜವಾಗಿಯೂ ಕೃಷ್ಣನ ಕಾಲದಲ್ಲಿ ನಿರ್ಮಿಸಲ್ಪಟ್ಟ ರಾಜಧಾನಿಯೇ, ಅಥವಾ ನಾವು ಪೌರಾಣಿಕ ಗಾಢ ಶಕ್ತಿಗೆ ಮೋಸಗೊಳ್ಳುತ್ತಿದ್ದೇವೆ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.